Okay. Hi friends, complete computer awareness theory. ಲಾಸ್ಟ್ ವಿಡಿಯೋದಲ್ಲಿ ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರ್ ಬಗ್ಗೆ ಮತ್ತೆ ಪ್ರೋಗ್ರಾಮ್ ಅಂಡ್ ಇನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್, ಹೌ ಡಸ್ ದ ಕಂಪ್ಯೂಟರ್ ಗೆಟ್ ಸ್ಟಾರ್ಟೆಡ್, ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಅದರ ಟೆಕ್ನಿಕಲ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಕಂಪ್ಯೂಟರ್ ಅಂಡ್ ಹೌ ಡಸ್ ದ ಕಂಪ್ಯೂಟರ್ ಗೆಟ್ ಸ್ಟಾರ್ಟೆಡ್. ಅಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂದ ತಕ್ಷಣ ಸೊ ಇದು ಏನು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಇನ್ಪುಟ್, ಔಟ್ಪುಟ್, CPU ಒಳಗಡೆ ಮೆಮ್ರಿ, ಕಂಟ್ರೋಲ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಇರುತ್ತೆ. ಅಂಡ್ ಕಂಪ್ಯೂಟರ್ ಅಂತ ಬಂದಾಗ 5 ಡಿಫ್ರೆಂಟ್ ಫಂಕ್ಷನಲ್ ಯೂನಿಟ್ಸ್ ಅಂತ ಕರಿತೀವಿ. ಅಂಡ್ 5 ಫಂಕ್ಷನಲ್ ಯೂನಿಟ್ಸ್ ಯಾವ್ದಪ್ಪ ಅಂದ್ರೆ ಇನ್ಪುಟ್, ಔಟ್ಪುಟ್, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದರೊಳಗಡೆ ಮೆಮ್ರಿ, ಕಂಟ್ರೋಲ್, ಅರ್ಥಮೆಟಿಕ್ ಅಂಡ್ ಲಾಜಿಕ್. ಸೊ ಈಚ್ ಅಂಡ್ ಎವ್ರಿ ಯೂನಿಟ್ ಒಂದೊಂದು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 5 ಯೂನಿಟ್ ಬೇರೆ ಬೇರೆ ಕೆಲಸ ಮಾಡಿದ್ರು ಕೂಡ 5 ಯೂನಿಟ್ ಸೇರಿ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಡುತ್ತೆ. ನೀವು ಕಂಪ್ಯೂಟರ್ಗೆ ಏನು ಕೆಲಸ ಕೊಡ್ತೀರಾ, ಒಂದು ಟಾಸ್ಕ್ ಕೊಡ್ತೀರಾ, ಆ ಟಾಸ್ಕ್ ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗಿ ನಿಮ್ಗೆ ರಿಸಲ್ಟ್ ಹೇಳ್ಬೇಕಂದ್ರೆ ಇವು 5 ಫಂಕ್ಷನ್ ಯೂನಿಟ್ ಕೆಲಸ ಇರುತ್ತೆ. 5 ಫಂಕ್ಷನ್ ಯೂನಿಟ್ ಸೇರೆ ಆ ನಿಮ್ಮ ಇನ್ಸ್ಟ್ರಕ್ಷನ್, ನೀವು ಕೊಟ್ಟಂತ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಪ್ರೊಸೆಸ್ ಮಾಡಿ ನಿಮ್ಗೊಂದು ಡಿಸೈರ್ಡ್ ಔಟ್ಪುಟ್ ಇನ್ಫಾರ್ಮೇಶನ್ ಕೊಡುತ್ತೆ. ನೋಡಿ, ಇನ್ಪುಟ್ ಏನ್ ಮಾಡುತ್ತೆ, ನಿಮ್ಮ ಹತ್ರ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ತಗೊಳುತ್ತೆ, ಅದನ್ನ CPU ಕೊಡುತ್ತೆ, ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೊಡುತ್ತೆ. ಅಂಡ್ ಅದು ಡಾಟಾ ಇನ್ಸ್ಟ್ರಕ್ಷನ್ ಎಲ್ಲಿ ಹೋಗುತ್ತೆ, ಮೆಮ್ರಿ ಹೋಗುತ್ತೆ. ಮೆಮ್ರಿಯಲ್ಲಿ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಸ್ಟೋರ್ ಆಗುತ್ತೆ. ಸ್ಟೋರ್ ಆದ ತಕ್ಷಣ ಮೆಮ್ರಿಯಿಂದ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಹೋಗುತ್ತೆ. ಅಂಡ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇಸ್ ಅ ಬ್ರೈನ್ ಆಫ್ ಕಂಪ್ಯೂಟರ್. ಅದು ಏನ್ ಮಾಡುತ್ತೆ, ಆ ಡಾಟಾ ಮತ್ತೆ ಇನ್ಸ್ಟ್ರಕ್ಷನ್ ಡಾಟಾನ ಪ್ರೊಸೆಸ್ ಮಾಡುತ್ತೆ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ ಪ್ರಕಾರ ಡಾಟಾನ ಪ್ರೊಸೆಸ್ ಮಾಡುತ್ತೆ. ಅಂಡ್ ಅದರ ಹತ್ರ ರಿಸಲ್ಟ್ ಬರುತ್ತೆ. ಅಂಡ್ ಆ ರಿಸಲ್ಟ್ ಅಗೇನ್ ಮೆಮ್ರಿ ಹೋಗುತ್ತೆ, ಮೆಮ್ರಿಯಿಂದ ಔಟ್ಪುಟ್ ಬರುತ್ತೆ. ನೀವು ಔಟ್ಪುಟ್ ಇಂದ ನಿಮ್ಮ ಡಿಸೈರ್ಡ್ ಔಟ್ಪುಟ್ ಇನ್ಫಾರ್ಮೇಶನ್ ಚೆಕ್ ಮಾಡ್ಕೋಬಹುದು. ಡಿಸೈರ್ಡ್ ಔಟ್ಪುಟ್ ಇನ್ಫಾರ್ಮೇಶನ್ ಅಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದೇ ರೀತಿ ಔಟ್ಪುಟ್ ಕೊಡುತ್ತೆ. ಅಷ್ಟಾದ್ರೆ ಕಂಟ್ರೋಲ್ ಯೂನಿಟ್ ರೆಸ್ಪಾನ್ಸಿಬಿಲಿಟಿ ಏನು, ಕಂಟ್ರೋಲ್ ಯೂನಿಟ್ ಇಸ್ ಅ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ, ಈಚ್ ಅಂಡ್ ಎವ್ರಿ ಯೂನಿಟ್ಗೆ ಒಂದು ಸಿಗ್ನಲ್ ಕಳಿಸೋದು, ಸಿಗ್ನಲ್ ತಗೊಳ್ಳೋದು ಮಾಡ್ತಾ ಇರುತ್ತೆ. ಸಿಗ್ನಲ್ ಯಾಕೆ ಕಳಿಸುತ್ತೆ, ಯಾಕೆ ತಗೊಳುತ್ತೆ, ಜಸ್ಟ್ ಚೆಕ್ ಮಾಡೋಕೆ ಆ ಡಿವೈಸ್ ತನ್ನ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದೆಯಾ ಅಥವಾ ಇಲ್ಲ ಅನ್ನೋಕೆ ಚೆಕ್ ಮಾಡೋಕೆ ಒಂದು ಯೂನಿಟ್ ಬೇಕಲ್ಲ, ಆ ಯೂನಿಟ್ ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾನಿಟರಿಂಗ್ ಯೂನಿಟ್ ಆರ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಕರಿಬಹುದು. ಓಕೆ, ಇದು ಹೆಂಗ್ ಪರ್ಫಾರ್ಮ್ ಮಾಡುತ್ತೆ, ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ನಾ 2+2 ಕೊಟ್ಟೆ ಅಂದ್ರೆ ಕಂಪ್ಯೂಟರ್ ಹಿಂಗ್ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಈಗ 2+2 ನಾನು ಕೊಡ್ತಾ ಇದ್ದೀನಿ, ಇನ್ಪುಟ್ ಇಂದ ಕೊಟ್ಟೆ, ಅದೆಲ್ಲ ಹೋಗುತ್ತೆ CPU ಅಲ್ಲಿ, ಮೆಮ್ರಿ ಹೋಗುತ್ತೆ, ಮೆಮ್ರಿಯಿಂದ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಹೋಗುತ್ತೆ. ಅಂಡ್ ಆ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಏನ್ ಮಾಡುತ್ತೆ, ಅದನ್ನ ಪರ್ಫಾರ್ಮ್ ಮಾಡುತ್ತೆ. ಮೀನ್ಸ್ 2+2 ಏನು ಡಾಟಾ ಪ್ಲಸ್ ಏನು ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ ಪ್ರಕಾರ ಆ ಡಾಟಾನ ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನ್ ಬರುತ್ತೆ, 4. ನೋಡಿ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಲ್ಲಿ ರಿಸಲ್ಟ್ ಬಂತು 4. ಬಟ್ ಅದು ನಮಗ್ ಗೊತ್ತಾಗ್ಬೇಕಲ್ಲ, ನಮಗ್ ಗೊತ್ತಾಗ್ಬೇಕಂದ್ರೆ ಹೇಗೆ ಗೊತ್ತಾಗುತ್ತೆ, ಅದೇ 4 ಎಲ್ಲ ಹೋಗುತ್ತೆ, ಮೆಮ್ರಿ ಹೋಗುತ್ತೆ, ಮೆಮ್ರಿಯಿಂದ ಔಟ್ಪುಟ್ ಇಂದ ನಮಗ್ ಗೊತ್ತಾಗುತ್ತೆ. ಸೊ ಈ ರೀತಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಕೆಲಸ ಮಾಡ್ತಾ ಇರುತ್ತೆ. ಕಂಪ್ಯೂಟರ್ ಈ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಕಂಟ್ರೋಲ್ ಯೂನಿಟ್ ರೆಸ್ಪಾನ್ಸಿಬಿಲಿಟಿ ಏನು, ಕಂಟ್ರೋಲ್ ಯೂನಿಟ್ ಎಲ್ಲಾ ಡಿವೈಸ್ ಜೊತೆ ಕನೆಕ್ಟ್, ಅಲ್ಲಿ ನೋಡಬಹುದು ಗ್ರೀನ್ ಕಲರ್ ಲೈನ್ ಇದೆ, ಆ ಎಲ್ಲಾ ಡಿವೈಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಸಿಗ್ನಲ್ ಕಳಿಸೋದು ತಗೊಳ್ಳೋದು ಮಾಡ್ತಾ ಇರುತ್ತೆ. ಏನು ಇದಕ್ಕೆ, ಸೊ ವೆದರ್ ಎಲ್ಲಾ ಡಿವೈಸ್ ತಮ್ಮ ಕೆಲಸ ಕರೆಕ್ಟ್ ಮಾಡ್ತಾ ಇರ್ತವಲ್ಲ. ನೋಡಿ, ನಾವು ಕೂಡ ಇದೇ ರೀತಿ ಕೆಲಸ ಮಾಡ್ತೀವಿ, ಹ್ಯೂಮನ್ ಬೀಯಿಂಗ್ ಇದೇ ರೀತಿ ಕೆಲಸ ಮಾಡ್ತಾರೆ, ಹೌದಾ? ಹೇಗೆ, ನಾ ಇದೇ ಫಂಕ್ಷನ್ ನ ಏನ್ 5 ಫಂಕ್ಷನ್ ಯೂನಿಟ್ಸ್ ಇದೆ, ಇದೇ ಕ್ವಶನ್ 2+2 ಕ್ವಶನ್ ನ ಒಂದು ಹ್ಯೂಮನ್ ಬೀಯಿಂಗ್ ಕೇಳ್ತೀನಿ. ಆ ಹ್ಯೂಮನ್ ಬೀಯಿಂಗ್ ಕೇಳಿದಾಗ ಹೆಂಗ್ ಪರ್ಫಾರ್ಮ್ ಮಾಡ್ತಾ ನೋಡೋಣ. ನೋಡಿ, ಹ್ಯೂಮನ್ ಬೀಯಿಂಗ್ ಇರುವಂತ ಬಾಡಿ ಪಾರ್ಟ್ಸ್ ಇದೆ ಇಲ್ಲಿ, ಅಲ್ಲಿ ನಾನು ಇದೇ ಕ್ವಶನ್ ಹ್ಯೂಮನ್ ಬೀಯಿಂಗ್ ಕೇಳ್ತೀನಿ. ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಕಂಪೇರ್ಡ್ ವಿತ್ ಹ್ಯೂಮನ್ ಬೀಯಿಂಗ್. ನೋಡಿ, 2+2 ಕೊಟ್ಟೆ. ನಾನು 2+2 ಎಷ್ಟು ಅಂತ ಕೇಳಿದಾಗ ನನ್ನ ಕ್ವಶನ್ ನಿಮಗೆ ಕೇಳಿಸ್ತಾ ಇದೆ. ಅಂಡ್ ನಿಮ್ಮ ಹತ್ರ ಏನಿದೆ, ಇಯರ್ ಏನಾಗುತ್ತೆ, ಇನ್ಪುಟ್. ಅದು ಕೇಳಿದ ತಕ್ಷಣ ನೀವು ನಿಮ್ಮ ಮೆಮ್ರಿನ ಸ್ಟೋರ್ ಮಾಡ್ತೀರಾ ಅಂಡ್ ನಿಮ್ಮ ಬುದ್ಧಿಶಕ್ತಿ ಯೂಸ್ ಮಾಡ್ಬಿಟ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಪ್ರಯತ್ನ ಪಡ್ತೀರಾ. ಸೊ ಅವ್ರ ಹತ್ರ ಬುದ್ಧಿಶಕ್ತಿ ಇದ್ರೆ ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ, ಆನ್ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅವ್ರಿಗೆ ಆನ್ಸರ್ ಬಂದ್ಬಿಡುತ್ತೆ. ಅಲ್ಲಿ ಆನ್ಸರ್ ಬಂತು 4. ಅವ್ರ ಹತ್ರ ಇದೆ ಆನ್ಸರ್ ಅವ್ರ ಹತ್ರ ಇದ್ದು ನಡೆಯೋದಿಲ್ಲ. ಆನ್ಸರ್ ನನಗೆ ಹೇಳ್ಬೇಕು, ಆನ್ಸರ್ ನನಗೆ ಹೇಳ್ಬೇಕಂದ್ರೆ ಏನಾಗುತ್ತೆ, ಅದೇ ಆನ್ಸರ್ನ ಅವರು ಮೆಮ್ರಿಯಲ್ಲಿ ಸ್ಟೋರ್ ಮಾಡಿ ನನ್ನ ಔಟ್ಪುಟ್ ಮುಖಾಂತರ ಅಂದ್ರೆ ಮೌತ್ ಮುಖಾಂತರ ಆನ್ಸರ್ ಹೇಳ್ತಾರೆ, ದರ್ ಆನ್ಸರ್ ಇಸ್ 4 ಅಂತ.
ಇಲ್ಲಿ ಇಯರ್ ಇದೆ, ಬ್ರೈನ್ ಇದೆ, ಮೈಂಡ್ ಇದೆ, ಬುದ್ಧಿಶಕ್ತಿ ಇದೆ ಅಂಡ್ ಮೌತ್ ಇದೆ ಔಟ್ಪುಟ್ ಹೇಳೋಕೆ. ಇನ್ಪುಟ್ ಇಯರ್, ಮೆಮರಿ, ಮೈಂಡ್, ಬ್ರೈನ್ ಅಂಡ್ ಮೈಂಡ್ ಏನಿದೆ ಇಲ್ಲಿ ALU ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಬುದ್ಧಿಶಕ್ತಿ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅನ್ಬೋದು ಅಂಡ್ ಇಲ್ಲಿ ಮೌತ್ ಏನಿದೆ ಔಟ್ಪುಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಂಟ್ರೋಲ್ ಯೂನಿಟ್ ಏನು, ನಾ ಏನೋ ಡ್ರಾ ಮಾಡಿದ್ದೀನಲ್ಲ ಅದು ಏನು ಕಂಟ್ರೋಲ್ ಯೂನಿಟ್. ನಾ ಇಲ್ಲಿ ಕಂಟ್ರೋಲ್ ಯೂನಿಟ್ ನಾನು ಡಿಸೈನ್ ಮಾಡಿದ ಪ್ರಕಾರ ಅಲ್ಲಿ ಹಾರ್ಟ್ ಮತ್ತೆ ನರ್ವಸ್ ಸಿಸ್ಟಮ್ ಅಂತ ಹೇಳಿದೀನಿ. ಹಾರ್ಟ್ ಮತ್ತೆ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ, ಎಲ್ಲ ಬಾಡಿ ಇಂಡಿವಿಜುವಲ್ ಪಾರ್ಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ, ಇಂಟ್ರಾಕ್ಟ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಎವ್ರಿ ಟೈಮ್ ಸಿಗ್ನಲ್ ಕಳಿಸೋದು, ಸಿಗ್ನಲ್ ರಿಸೀವ್ ಮಾಡೋದು ಅದರಿಂದ ಏನಾಗುತ್ತೆ, ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಬಾಡಿ ಫಂಕ್ಷನಿಂಗ್ ಇದೆಯಾ ಇಲ್ಲ ಅನ್ನೋದು ಹೇಳ್ತಾ ಇರುತ್ತೆ. ಹೇಗೆ ನರ್ವಸ್ ಸಿಸ್ಟಮ್ ವರ್ಕ್ ಆಗುತ್ತೆ, ಹೇಗೆ ಹಾರ್ಟ್ ಮತ್ತೆ ನರ್ವಸ್ ಸಿಸ್ಟಮ್ ಕೂಡ ಕೆಲಸ ಮಾಡುತ್ತೆ ಬಾಡಿಲಿ, ಅದೇ ರೀತಿ ಕಂಟ್ರೋಲ್ ಇಟ್ಟು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಜಸ್ಟ್ ಬೈ ಸೆಂಡಿಂಗ್ ಸಿಗ್ನಲ್ಸ್ ಅಂಡ್ ರಿಸೀವಿಂಗ್ ಸಿಗ್ನಲ್ಸ್, ದಟ್ ಈಸ್ ಹೌ ಎಕ್ಸಾಕ್ಟ್ಲಿ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಓಕೆ, ಅದೇ 5 ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ನೋಡ್ಬೋದು 5 ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್. 5 ಕಾಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಕೇಳಿದ್ರು ಕೂಡ ಇದೇ ಆನ್ಸರ್ ಹೇಳ್ಬೇಕಾಗುತ್ತೆ ನೀವು. ಏನು, ಇನ್ಪುಟ್, ಔಟ್ಪುಟ್, CPU ದಟ್ ಇಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದರೊಳಗಡೆ ಅರ್ಥಮೆಟಿಕ್ ಅಂಡ್ ಲಾಜಿಕ್, ಮೆಮರಿ, ಕಂಟ್ರೋಲ್ ಯೂನಿಟ್. ಇವು 5 ಫಂಕ್ಷನಲ್ ಯೂನಿಟ್ಸ್ ನ ಜಗತ್ತಿಗೆ ಯಾರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೇಗೆ ನೋಡಿ. ಫಸ್ಟ್ ಒಂದು ಮಷಿನ್ ಡೆವಲಪ್ ಆಗುತ್ತೆ, ಡಿಫರೆನ್ಷಿಯಲ್ ಇಂಜಿನ್ ಮತ್ತೆ ಅನಾಲಿಟಿಕಲ್ ಇಂಜಿನ್ ಅಂತ. ಆ ಮಷಿನ್ ಡೆವಲಪ್ ಮಾಡಿದ ಪರ್ಸನ್ ಇದ್ದಾರೆ ಅಂಡ್ ಆ ಪರ್ಸನ್ ಏನ್ ಮಾಡ್ತಾರೆ, 5 ಫಂಕ್ಷನ್ ಯೂನಿಟ್ಸ್ ನ ಅವರು ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, ಒಂದು ಯಾವುದೇ ಕಂಪ್ಯೂಟರ್ ಕೆಲಸ ಮಾಡ್ಬೇಕಂದ್ರೆ, ಯಾವುದೇ ಒಂದು ಮಷಿನ್ ಕೆಲಸ ಮಾಡ್ಬೇಕಂದ್ರೆ ಅದ್ರಲ್ಲಿ ಇನ್ಪುಟ್ ಬೇಕು, ಔಟ್ಪುಟ್ ಬೇಕು, ಮೆಮರಿ, ಅವ್ರ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಬದಲಿಗೆ ಹೆಸರು ಬೇರೆ ಇಟ್ಟಿದ್ರು, ಪ್ರೊಸೆಸಿಂಗ್ ಯೂನಿಟ್ ಬೇಕು ಅಂಡ್ ಕಂಟ್ರೋಲ್ ಯೂನಿಟ್ ಬೇಕು. ಈ 5 ಯೂನಿಟ್ ಜಗತ್ತಿಗೆ ಫಸ್ಟ್ ಟೈಮ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಅವರ ಅನಾಲಿಟಿಕಲ್ ಮತ್ತೆ ಡಿಫರೆನ್ಷಿಯಲ್ ಇಂಜಿನ್ ಅಲ್ಲಿ. ಅಂಡ್ ಆ ಪರ್ಸನ್ ಯಾರು ನೋಡ್ಬೋದು ನೀವು, that is father of computer ಅಂತ ಕರಿತೀವಿ, that is ಚಾರ್ಲ್ಸ್ ಬ್ಯಾಬೇಜ್. ಸೊ that is the reason we named him father of computer. ಅವ್ರು ಮಾಡಿದಂತ ಡಿಸೈನ್ ಮಾಡಿದಂತ ಮಷಿನ್ ಅನಾಲಿಟಿಕಲ್ ಇಂಜಿನ್ ಮತ್ತೆ ಡಿಫರೆನ್ಷಿಯಲ್ ಇಂಜಿನ್ ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಕಂಪೇರ್ ಮಾಡಿದಾಗ ಸೇಮ್ ಅನಿಸುತ್ತೆ. ಅದಕ್ಕೆ ನಾವು ಅವ್ರಿಗೆ ಏನಂತ ಕರಿತೀವಿ, ಫಾದರ್ ಆಫ್ ಕಂಪ್ಯೂಟರ್. ಬಟ್ ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯಾರು, ಮಾಡರ್ನ್ ಕಂಪ್ಯೂಟರ್ ಫಾದರ್ ಯಾರಂದ್ರೆ ಅದು ಕೂಡ ಗೊತ್ತಿರಲಿ ನಿಮಗೆ, ಅಲೆನ್ ಟ್ಯೂರಿಂಗ್. The Alan Turing is the father of modern computer. This is all about block diagram of computer. ಈಗ ನೆಕ್ಸ್ಟ್ ಟಾಪಿಕ್, ಇದರೊಳಗಡೆ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ. ಲೆಟ್ ಮಿ ಶೋ ಯು. ಹೌ ಡಸ್ ದ ಕಂಪ್ಯೂಟರ್ ಗೆಟ್ ಸ್ಟಾರ್ಟೆಡ್. ನೋಡಿ ಕಂಪ್ಯೂಟರ್ ಸ್ಟಾರ್ಟ್ ಹೇಗಾಗುತ್ತೆ. ಕಂಪ್ಯೂಟರ್ ಸ್ಟಾರ್ಟ್ ಆಗ್ಬೇಕಂದ್ರೆ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಗೊತ್ತು, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾರ್ಡ್ವೇರ್ ಸಾಫ್ಟ್ವೇರ್. ಹಾರ್ಡ್ವೇರ್ ಯೂಸ್ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಬೇಕು, ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಂದ್ರೆ ಹಾರ್ಡ್ವೇರ್ ಬೇಕು. ಎರಡು ಇದ್ದಾಗ ಮಾತ್ರ ಕಂಪ್ಯೂಟರ್. ಎರಡರಲ್ಲಿ ಒಂದಿಲ್ಲ ಅಂದ್ರೂ ಅದು ಕಂಪ್ಯೂಟರ್ ಅಲ್ಲ ಅಂತ ಹೇಳ್ಬೋದು. ಮೀನ್ಸ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಡೆಡ್ ಮಿಷಿನ್ ಆಗ್ಬಿಡುತ್ತೆ. ಸೊ ಎರಡು ಬೇಕೇ ಬೇಕು. ಹಾರ್ಡ್ವೇರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಹಾರ್ಡ್ವೇರ್ ಇದೆ, ಅದು ಮ್ಯಾಕ್ರೋ ಪ್ರೊಸೆಸರ್, ಎಲ್ಲಾ ಕೆಲಸ ಮಾಡೋದಿದೆ. ಸಾಫ್ಟ್ವೇರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇದೆ, ಅದು ಆಪರೇಟಿಂಗ್ ಸಿಸ್ಟಮ್, ಎಲ್ಲಾ ಕೆಲಸ ಮಾಡೋದಿದೆ. ಮೈಕ್ರೋ ಪ್ರೊಸೆಸರ್ ಆಪರೇಟಿಂಗ್ ಸಿಸ್ಟಮ್ ಸೇರಿ ಕೆಲಸ ಮಾಡ್ತಾ ಇರುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ಅಲ್ಲಿ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಕಂಪ್ಯೂಟರ್ ಅಲ್ಲಿ CPU ಬಟನ್ ಇರುತ್ತೆ, CPU ಇರುತ್ತೆ, CPU ಒಳಗಡೆ ಸ್ಟಾರ್ಟ್ ಮೆನ್ಯೂ ಇರುತ್ತೆ, ಸ್ಟಾರ್ಟ್ ಬಟನ್ ಇರುತ್ತೆ, ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಒಂದು ಫಸ್ಟ್ ಸ್ಕ್ರೀನ್ ಬರುತ್ತೆ. ಕಂಪ್ಯೂಟರ್ ಅಲ್ಲಿ ನೀವು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಸ್ಕ್ರೀನ್ ಏನ್ ಬರುತ್ತಲ್ಲ ಆ ಸ್ಕ್ರೀನ್ಗೆ, ಸೊ ವೆನ್ ಯು ಸ್ವಿಚ್ ಆನ್ ದಿ ಕಂಪ್ಯೂಟರ್, ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಕ್ರೀನ್ ಯಾವ್ದು ಬರುತ್ತೆ, ಪೋಸ್ಟ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಅಬ್ರಿವೇಷನ್ ಫುಲ್ ಫಾರ್ಮ್ ಕೊಟ್ಟಿಲ್ಲ ನಾನು, ಪೋಸ್ಟ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಪವರ್ ಆನ್ ಸೆಲ್ಫ್ ಟೆಸ್ಟ್. ಅಂದ್ರೆ ಕಂಪ್ಯೂಟರ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳುತ್ತೆ, ತಾನೇ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳುತ್ತೆ, ಅದು ಪೋಸ್ಟ್ ಅಂತ, ಪವರ್ ಆನ್ ಸೆಲ್ಫ್ ಟೆಸ್ಟ್. ಇದು ಆದ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಸ್ಕ್ರೀನ್ ಬಯಾಸ್ ಬರುತ್ತೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಬಯಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಬಯಾಸ್ ಇಲ್ಲ ಅಂದ್ರೆ OS ಲೋಡ್ ಆಗಂಗಿಲ್ಲ, ಮೀನ್ಸ್ ಬಯಾಸ್ ಇಲ್ಲ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಂಗಿಲ್ಲ. ಸೊ ಬಯಾಸ್ ಎಲ್ಲಿದೆ, ರೋಮ್ ಒಳಗಡೆ ಇರುತ್ತೆ. ನೋಡಿ ಮೈಕ್ರೋ ಪ್ರೊಸೆಸರ್ ಎರಡು ಮೆಮರಿ ಜೊತೆ ಯಾವಾಗ್ಲೂ ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ, ರೋಮ್ ಮತ್ತೆ ರ್ಯಾಮ್. ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ, ರ್ಯಾಮ್ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಅಂದ್ರೆ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಯಾರ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ರೋಮ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ರೀಡ್ ಓನ್ಲಿ ಮೆಮರಿ. ಅದ್ರೊಳಗೆ ಏನಿದೆ, ಬಯಾಸ್ ಇದೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ಫಸ್ಟ್ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುತ್ತೆ. ಸೊ ಬಯಾಸ್ ಲೋಡ್ ಆಗಿಲ್ಲ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿಲ್ಲ ಅಂತ ತಿಳ್ಕೊಂಬಿಡಿ. ಓಕೆ, ರೋಮ್ ಆದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಬೂಟಿಂಗ್ ಆಗುತ್ತೆ. ಬೂಟಿಂಗ್ ಅಂದ್ರೆ ಏನು ಕೇಳ್ತಾರೆ ಕ್ವಶನ್, ಬೂಟಿಂಗ್ ಅಂದ್ರೆ ಏನು. ಬೂಟಿಂಗ್ ಅಂದ್ರೆ ಅ ಪ್ರೊಸೆಸ್ ಆಫ್ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇನ್ ವಿಂಡೋಸ್ 7, ವಿಂಡೋಸ್ 10 ನೀವು ಕೇಳ್ತೀರಾ ಎಲ್ಲ ಆಪರೇಟಿಂಗ್ ಸಿಸ್ಟಮ್, ಅದು ಲೋಡ್ ಆಗುವಂತ ಪ್ರೊಸೆಸ್. ಈಗ ಆಂಡ್ರಾಯ್ಡ್ ಅಂತಿದೆ, ಆ ಸ್ಟಾರ್ಟ್ ಆಗುವಂತ ಪ್ರೊಸೆಸ್ಗೆ ಬೂಟಿಂಗ್ ಅಂತ ಕರಿತೀವಿ. ಸೊ ಬೂಟಿಂಗ್ ಆಗ್ಬೇಕಂದ್ರೆ ಹಾರ್ಡ್ ಡ್ರೈವ್ ಅಲ್ಲಿ ಇರುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್ ಇಂದ ರ್ಯಾಮಿಗೆ ಬರುತ್ತೆ, ರ್ಯಾಮ್ ಇಂದ ಮೈಕ್ರೋ ಪ್ರೊಸೆಸರ್ಗೆ ಲೋಡ್ ಆಗ್ತಾ ಹೋಗುತ್ತೆ. ಮೀನ್ಸ್ ಆ ಪ್ರೊಸೆಸ್ಗೆ, ಮೀನ್ಸ್ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಆನ್ ಟು ರ್ಯಾಮ್ ಈಸ್ ಕಾಲ್ಡ್ ಆಸ್
ಬೂಟಿಂಗ್ ಅಂತ ಕರಿತೀವಿ. ಒನ್ಸ್ ಬೂಟಿಂಗ್ ಕಂಪ್ಲೀಟ್ ಆದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವ ಸ್ಕ್ರೀನ್ ಬರುತ್ತೆ? ಡೆಸ್ಕ್ಟಾಪ್ ಸ್ಕ್ರೀನ್ ಬರುತ್ತೆ. ನೀವು ನೋಡಿರ್ತೀರಾ ಡೆಸ್ಕ್ಟಾಪ್ ಸ್ಕ್ರೀನ್. ಇದೇ ಬೂಟಿಂಗು ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕಂಪ್ಲೀಟ್ ಆದ್ರೆ ಅಲ್ಲಿ ಬರುವಂತ ಸ್ಕ್ರೀನ್ ಏನಂತ ಕರಿಬೇಕು ನಾವು? ಹೋಮ್ ಸ್ಕ್ರೀನ್ ಅಂತ ಕರಿಬೇಕು. ಇದು ಹೇಗಿರುತ್ತೆ ಒಂದ್ಸಲ ನಿಮಗೆ ಪ್ರಾಕ್ಟಿಕಲಿ ನಾ ಇಮೇಜಸ್ ತೋರಿಸ್ತೀನಿ, ಇಮೇಜಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಕಂಪ್ಯೂಟರ್ ಸ್ಟಾರ್ಟ್ ಆದ ತಕ್ಷಣ ಈ ರೀತಿ ಸ್ಕ್ರೀನ್ ಬರುತ್ತೆ. ಅಂಡ್ ದಿಸ್ ಸ್ಕ್ರೀನ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಸ್ಕ್ರೀನ್. ಬ್ಲಾಕ್ ಸ್ಕ್ರೀನ್ ಅಲ್ಲಿ ಇರುತ್ತಲ್ಲ, ಅಂಡ್ ಈ ಸ್ಕ್ರೀನ್ ಗೆ ನಾವು ಪೋಸ್ಟ್ ಸ್ಕ್ರೀನ್ ಅಂತ ಕರಿತೀವಿ. ಪವರ್ ಆನ್ ಸೆಲ್ಫ್ ಟೆಸ್ಟ್ ಸ್ಕ್ರೀನ್ ಅಂತ ಕರಿಬಹುದು. ಇದು ಆದ್ಮೇಲೆ ಬಯಾಸ್. ಬಟ್ ಬಯಾಸ್ ಯಾರು ಓಪನ್ ಮಾಡಂಗಿಲ್ಲ, ಅದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಬಯಾಸ್ ಆಲ್ರೆಡಿ ಇರುತ್ತೆ ಅಲ್ಲಿ. ಬಯಾಸ್ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಅಲ್ಲಿ ನೀವು ಬಯಾಸ್ ಸೆಟ್ಟಿಂಗ್ಸ್ ಅಂತ ಕರಿತೀವಿ, ಸಿಮಾಸ್ ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಇಲ್ಲಾಂದ್ರೆ ಸೆಟ್ಟಿಂಗ್ಸ್ ಏನಾದ್ರೆ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಕೋಬಹುದು. ಸಿಮಾಸ್ ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್. ಬಯಾಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇಲ್ಲಿ ನೋಡಬಹುದು ನೀವು ಸೆಕೆಂಡ್ ಆಪ್ಷನ್ ಅಲ್ಲಿ ಅಡ್ವಾನ್ಸ್ ಬಯಾಸ್ ಫೀಚರ್ಸ್ ಅಂತಿದೆ. ಅಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್, ಬೂಟ್ ಪ್ರಯಾರಿಟಿ ಚೇಂಜ್ ಮಾಡೋದಿದ್ರೆ ಅದೆಲ್ಲ ಇಲ್ಲೇ ಚೇಂಜ್ ಮಾಡ್ತೀವಿ. ಸೊ ಅದು ಆದ ತಕ್ಷಣ ಬೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ವಿಂಡೋಸ್ 7 ಲೋಡ್ ಆಗುತ್ತೆ. ಸೊ ವಿಂಡೋಸ್ 7 ಲೋಡ್ ಕಂಪ್ಲೀಟ್ ಲೋಡ್ ಆಗುತ್ತೆ, ವೇಟ್ ಮಾಡಬೇಕು. ಸಮ್ ಟೈಮ್ಸ್ ಲೋಡಿಂಗ್ ಆಗಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಸಿಸ್ಟಮ್ ಅಲ್ಲಿ ಏನ್ ಮಾಡಿರ್ತಾರೆ, ಒಂದಕ್ಕಿಂತ ಜಾಸ್ತಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ವಿಂಡೋಸ್ 7, ವಿಂಡೋಸ್ 10 ಮೀನ್ಸ್ ಅದ್ರಲ್ಲಿ ಯಾವ್ದು ಲೋಡ್ ಆಗಬೇಕು ಅದು ಡಿಸೈಡ್ ಮಾಡಬೇಕಂದ್ರೆ MBR ಬೇಕಾಗುತ್ತೆ, ಮಾಸ್ಟರ್ ಬೂಟ್ ರೆಕಾರ್ಡ್. ಮಾಸ್ಟರ್ ಬೂಟ್ ರೆಕಾರ್ಡ್ ಏನ್ ಮಾಡುತ್ತೆ, ನಿಮ್ಗೆ ಲಿಸ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್ ತೋರಿಸುತ್ತೆ. ವಿಂಡೋಸ್ 7 ಬೇಕಾ, ವಿಂಡೋಸ್ 10 ಬೇಕಾ, ಎರಡು ಇರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕರ್ಸರ್ ಮುಖಾಂತರ ಎಂಟರ್ ಪ್ರೆಸ್ ಮಾಡಿದ್ರೆ ಆ OS ಲೋಡ್ ಆಗುತ್ತೆ. ಈಗ ನಾನು ವಿಂಡೋಸ್ 7 ಸ್ಟಾರ್ಟ್ ಮಾಡಿ ಅಂತ ತಿಳ್ಕೊಳ್ಳಿ, ವಿಂಡೋಸ್ 7 ಲೋಡ್ ಆಗ್ತಾ ಇದೆ. ವಿಂಡೋಸ್ 7 ಕಂಪ್ಲೀಟ್ ಲೋಡ್ ಆದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ ಏನ್ ಬರುತ್ತೆ? ಡೆಸ್ಕ್ಟಾಪ್ ಸ್ಕ್ರೀನ್ ಬರುತ್ತೆ. ನೀವು ನೋಡಬಹುದು ಈ ರೀತಿ ಸ್ಕ್ರೀನ್ ಬರುತ್ತೆ, ಡೆಸ್ಕ್ಟಾಪ್ ಸ್ಕ್ರೀನ್. ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಕಂಪ್ಯೂಟರ್ ಗೆಟ್ ಸ್ಟಾರ್ಟ್. ಸೊ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋಕೆ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಇರಬೇಕು. ಸೊ ನೀವು ಇಲ್ಲಿಗೆ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಕಂಪ್ಯೂಟರ್ ಮತ್ತೆ ಕಂಪ್ಯೂಟರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಕಾನ್ಸೆಪ್ಟ್ ಮುಖಾಂತರ ಬರ್ತೀನಿ. ಅಂಡ್ ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಥಿಯರಿಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಿಬೇಡಿ. ಯಾರು ಈ ವಿಡಿಯೋ ನೋಡಿದಿರಾ, ಯಾವ ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಅಂಡ್ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಡೋಂಟ್ ಮಿಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕಂಪ್ಲೀಟ್ ವಿಡಿಯೋ.